ಶಾಲೆ ಕಲಿತಿಲ್ಲ ಅವಳು, ಆದರೆ ಅವಳು ಕಲಿಸುವ ಪಾಠ ಯಾರೂ ಕಲಿಸುವುದಿಲ್ಲ. ಪತಿ ಸರ್ಕಾರಿ ಹುದ್ದೆಯ ಜವಾಬ್ದಾರನಾಗಿದ್ದರೂ ಕೂಡ ಫೋನಿನ ಶೋಕಿ, ಕ್ಯಾಮ್ರಾಗಳು ಗೊತ್ತೇ ಇಲ್ಲ. ಸೌಂದರ್ಯ ವರ್ಧಕಗಳನ್ನು ಬಳಸುವುದು ರೂಢಿನೇ ಇಲ್ಲ. ಸೆರಗಿನ ಗುಂಡನ್ನು ಹಾಕಿಕೊಳ್ಳಲು ಬಾರದ ಅವಳು ತನ್ನ ಸೆರಗಿನಂತೆ ಜೋಪಾನವಾಗಿ ಜವಾಬ್ದಾರಿ ನಿಭಾಯಿಸುವವಳು. ಫೋನ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮುಳುಗಿರುವ ನಾವುಗಳು ಅವಳಿಗೆ ಜಂಗಮವಾಣಿ, ದೂರದರ್ಶಕಗಳ ಸುಳಿವೇ ಇಲ್ಲ. ಅವಳು ಪ್ರತಿದಿನ ಜೀವಿಸುವುದು ಜವಾಬ್ದಾರಿ ಮತ್ತು ಮಕ್ಕಳ ಬೆಳವಣಿಗೆಯ ಏಳಿಗೆಗೆ ಮಾತ್ರ. ತ್ಯಾಗಮಯಿ, ಕರುಣಾಮಯಿ ಆದ ತಾಯಿ, ಭೂಮಿ ತಾಯಿ ಅಷ್ಟೇ ಪವಿತ್ರವಾದವಳು. ಅವಳಿಗೆ ಹೋಲಿಸದ ಪದಗಳೇ ಇಲ್ಲ. ಈ ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ ಅವಳು ಯಾವುದಕ್ಕೂ ಸರಿಸಾಟಿನೇ ಇಲ್ಲ. ಅವಳಿಗೆ ಅವಳೇ ಸರಿಸಾಟಿ. ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಇಡೀ ಜೀವನವನ್ನು ಪ್ರತಿನಿತ್ಯ ತ್ಯಾಗ ಮಾಡ್ತಾನೆ ಬದುಕಿರುತ್ತಾರೆ, ದುಡಿಯುತ್ತಾರೆ. ಅದು ಮಕ್ಕಳಿಗೋಸ್ಕರ. ಇಂತಹ ಸ್ವಾರ್ಥವಿಲ್ಲದ, ಹಂಗಿಲ್ಲದ ಪ್ರೀತಿ, ಮಮತೆ, ಕಾಳಜಿಯನ್ನು ಪಡೆದುಕೊಂಡಿರುವ ನಾವು ತುಂಬ ಅದೃಷ್ಟವಂತರು. ಅಮ್ಮ, ನಿನ್ನ ಬೈಗುಳ ನಮಗೆ ಆಶೀರ್ವಾದವಾಗಲಿ. ಪ್ರತಿಯೊಬ್ಬ ಮಕ್ಕಳಿಗೂ ಜವಾಬ್ದಾರಿ ಬಂದ ಕೂಡಲೇ ತಂದೆ ತಾಯಿ ದೇವರಂತೆ ಕಾಣ್ತಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು, ತಾಯಿನೇ ದೇವರು. ಜೈ ಹಿಂದ್.